ಸಂಗೀತ ಸ್ವರಾಂಜಲಿ ಕಲಾ ತಂಡದಿಂದ ಬಿ ಸರೋಜಾದೇವಿಗೆ ಶ್ರದ್ಧಾಂಜಲಿ. ಕಿಷ್ಕಿಂಧವಾಣಿ ಸುದ್ದಿ. ಗಂಗಾವತಿ ಕನ್ನಡ ಸೇರಿ ಪಂಚಭಾಷೆಗಳ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದ ಬಿ ಸರೋಜಾದೇವಿಯವರನ್ನು ಕಳೆದುಕೊಂಡ ಚಿತ್ರರಂಗ ಬಡವಾಗಿದೆ ಎಂದು ಕರೋಕೆ ಗಾಯಕ ಹನುಮಂತಪ್ಪ ಹುಲಿಹೈದರ್ ಹೇಳಿದರು. ಅವರು ನಗರದ ಪರಶುರಾಮ್ ಕರೋಕೆ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ಕಲಾ ತಂಡದ ವತಿಯಿಂದ ಹಮ್ಮಿಕೊಂಡಿದ್ದ ಬಿ ಸರೋಜಾದೇವಿಯವರ ನುಡಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸರೋಜಾದೇವಿಯವರು 17ನೇ ವಯಸ್ಸಿನಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಭಾಷೆಯ ಸುಮಾರು 200 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದರು. ಜನರ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿದ್ದ ಇವರು ಜನ್ಮಸ್ಥಳದಲ್ಲಿ ಸರ್ಕಾರಿ ಶಾಲೆ ನಿರ್ಮಿಸಿದ್ದರು. ಕೊರೋನಾ ಸಂದರ್ಭದಲ್ಲಿ ಸಹ ನಟರಿಗೆ ಧನ ಸಹಾಯ ಮಾಡಿ ಸಾರ್ಥಕತೆ ಮೆರೆದಿದ್ದರು ಎಂದು ನುಡಿ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತ ಕೆ ನಿಂಗಜ್ಜ, ಪರಶುರಾಮ್ ದೇವನೆ, ಆನಂದ್ ಪೇಂಚರ್, ಹನುಮಂತಪ್ಪ ಹುಲಿಹೈದರ್, ಯಲ್ಲಪ್ಪ ಪೋಲಕಾಲ್, ತಿಪ್ಪೇಸ್ವಾಮಿ ಹೊಸಮಠ, ವೀರೇಶ್ ಸ್ವಾಮಿ, ವೆಂಕಟೇಶ್ ಧೂಳ, ಟಿ ಶಾಮಣ್ಣ, ಅಮೀರ್ ಅಲಿ, ಕಾಜಾ ಹುಸೇನ್ ಮುಳ್ಳೂರು, ಲಲಿತಮ್ಮ, ಗಿರಿಜಮ್ಮ, ವಿಜಯಲಕ್ಷ್ಮಿ, ಕನಕಪ್ಪ ಹೊಸಳ್ಳಿ, ಶರಣಪ್ಪ ಡಾಣಿ, ರಮೇಶ್, ಶೈಲಿ, ನೀಲಕಂಠಪ್ಪ ಇಟಗಿ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಸಂಗೀತ ಸ್ವರಾಂಜಲಿ ಕರೋಕೆ ಸ್ಟುಡಿಯೋದಲ್ಲಿ ಈ ದಿನ ಬಿ ಸರೋಜಾದೇವಿಯವರ ನಾವು ನಮ್ಮನ್ನೆಲ್ಲರನ್ನ ಈ ಚಿತ್ರರಂಗದಿಂದ ಅಗಲಿದ್ದಾರೆ. ಕನ್ನಡ, ತೆಲುಗು, ತಮಿಳು ಹಲವಾರು ಭಾಷೆಗಳಲ್ಲಿ ನಟಿಸಿ ಸಂಗೀತ ಸ್ವರಾಂಜಲಿ ಪರಶುರಾಮ ದೇವರ ಮನೆಯವರ ಕರೋಕೆ ಸ್ಟುಡಿಯೋದಲ್ಲಿ ಈ ದಿನ ಬಿ ಸರೋಜಾದೇವಿಯವರ ಕನ್ನಡ ಚಿತ್ರರಂಗದಿಂದ ಅಗಲಿದ್ದಾರೆ. ಬಿ ಸರೋಜಾದೇವಿಯವರು ಅಮ್ಮನವರು 1938ರಲ್ಲಿ ಜನನವಾಗುತ್ತೆ. ದಶವಾರ ಅನ್ನೋ ಒಂದು ಊರಿನಲ್ಲಿ ಅವರ ಒಂದು ಜನನವಾಗುತ್ತೆ. ಅವರು ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ಮಿಂಚಿದಂಥ ಮಹಾನ್ ಕಲಾವಿದೆ. ಆ ಪಾತ್ರ ಇವಾಗಲೂ ಕೂಡ ನಮಗೆ ಅವರು ನಟನೆ ಮಾಡಿರೋದಂತೂ ಕೂಡ ಅನಿಸಲ್ಲ. ನಿಜವಾದ ಚೆನ್ನಮ್ಮನೇ ಒಂದು ಬಂದು ಹೋರಾಟ ಮಾಡ್ತಿದ್ದಾಳೆ ಅನ್ನೋ ಒಂದು ಭಾಸ ನಮ್ಮ ಸಂಗೀತ ಸ್ವರಾಂಜಲಿ ಕಲಾ ತಂಡದ ಬಳಗದಿಂದ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಸರೋಜಾದೇವಿ ಅವರು ಇಡೀ ನಮ್ಮ ಕರ್ನಾಟಕ ಚಿತ್ರರಂಗವನ್ನು ಬಿಟ್ಟು ಅಗಲಿದ್ದಾರೆ. ನಿಜವಾಗ್ಲೂ ತುಂಬ ದುಃಖಕರ ಆಗುತ್ತೆ. ಅವರು ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ತುಂಬ ಚಿತ್ರಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಕೊಟ್ಟಂಥ ಚಿತ್ರಗಳು ಭಾಳ ಚೆನ್ನಾಗಿದ್ದಾವೆ. ಹಾಗಾಗಿ ನಮಗೆ ಭಾಳ ದುಃಖವಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿ ಸರೋಜಾದೇವಿಯವರು ನಮಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅವರು ನಮ್ಮನ್ನ ಅಗಲಿದ್ದಾರೆ ಅಂದರೆ ತುಂಬ ದುಃಖಕರವಾದ ವಿಚಾರನೇ. ಈ ನಮ್ಮ ಸಂಗೀತ ಸ್ವರಾಂಜಲಿ ಪರಶುರಾಮ ಕರೋಕೆ ಸ್ಟುಡಿಯೋದಲ್ಲಿ ನಾವೆಲ್ಲರೂ ಅವರ ಶ್ರದ್ಧಾಂಜಲಿಯನ್ನು ಬಯಸುತ್ತೇವೆ. ಮತ್ತು ಯಾಕಂದರೆ ನಾವು ಚಿಕ್ಕವರಿಂದಾಗಿಂದ ನೋಡ್ತಾ ಇದ್ದೀವಿ ಬಿ ಸರೋಜಾದೇವಿ ಅವರ ಸಿನಿಮಾ ಹಲವಾರು ಚಿತ್ರರಂಗನ ನಾವು ನೋಡಿದ್ದೀವಿ. ಆದ್ರೂ ಅವ್ರು ಇವಾಗ ಅವ್ರ ಜೊತೆಗೆ ನಾವು ಇಷ್ಟು ದಿನ ನಮ್ಮ ಜೊತೆಗಿದ್ರೆ ಅನ್ನೋದೊಂದು ಭಾಳ ಖುಷಿ. ಇವಾಗ ನಮ್ಮನ್ನ ಅಗಲಿದ್ದಾರೆ ಅನ್ನೋದು ತುಂಬ ದುಃಖಕರವಾದ ವಿಚಾರ. ಅದೇ ಥರನೂ ಯಾರು ಇವಾಗ ಸಿನಿಮಾಗಳನ್ನು ಮಾಡ್ತಾ ಇಲ್ಲ. ಅವರು ನಮಗೊಂದು ದಾರಿದೀಪವಾಗಿ ಅಂದರೆ ಹೆಣ್ಮಕ್ಳು ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಗಲಿ, ನಮ್ಮ ದೇಶದ ಬಗ್ಗೆ ಆಗಲಿ ಎಲ್ಲ ಥರದ ಸೂಚನೆಗಳನ್ನು ನಮಗೆ ಕೊಡ್ತಾ ಇದ್ರು ಚಿತ್ರರಂಗದ ಮೂಲಕವಾಗಿ. ಅವ್ರ ಬಗ್ಗೆ ಹೇಳೋದಕ್ಕೆ ನಾವು ಇನ್ನೂ ಜಾಸ್ತಿ ತಿಳ್ಕೊಬೇಕು. ಅಷ್ಟು ತಿಳ್ಕೊಂಡಿಲ್ಲ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ದುಃಖ ಆಗುತ್ತೆ. ನಿನ್ನೆಯಿಂದ ನ್ಯೂಸ್ ನೋಡ್ಕೊಂತ ನಾನು ಇವತ್ತು ಮಧ್ಯಾಹ್ನ ಫುಲ್ ಆಗ್ತಿದ್ದೀನಿ. ಅಂತ ಕಲಾವಿದ್ರೆ ಏನೋ ಮನುಷ್ಯ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು. ಆಗ ದೇವಿನ ನೋಡಿ ನಾನು ಭಾಳ ಆಗ್ತಿದ್ದೀನಿ ರೀ. ಅವ್ರ ಬಗ್ಗೆ ಮಾತಾಡೋಕೆ ನನಗೆ ದುಃಖ ಆಗುತ್ತೆ. ನಮಸ್ಕಾರ. ಈ ದಿನ ಕನ್ನಡ ಚಿತ್ರರಂಗದ ಪಂಚಭಾಷಾ ತಾರೆ ಬಿ ಸರೋಜಾದೇವಿಯವರು ಚನ್ನಪಟ್ಟಣ ತಾಲೂಕು ದಶವಾರ ಗ್ರಾಮದಲ್ಲಿ ರುದ್ರಮ್ಮ ಅವರ 4ನೇ ಮಗಳಾಗಿ ಇವರು ಹುಟ್ಟಿದರು. ಇವರು ಭಾರತ ಚಿತ್ರರಂಗದ ಅತ್ಯುನ್ನತ ಮೇರು ನಟಿಯಾಗಿ 5 ಭಾಷೆಗಳಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಈ 5 ಭಾಷೆಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ಅಮೂಲ್ಯವಾದವನ್ನು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ದಿವಸ ನಮ್ಮನ್ನೆಲ್ಲರೂ ಅಗಲಿ ಇವತ್ತು ಗಂಗಾವತಿ ಸಂಗೀತ ಸ್ವರಾಂಜಲಿ ಕಲಾವಿದೆ ಸರೋಜಾದೇವಿಯವರು ಇವತ್ತು ಅಗಲಿದ್ದಾರೆ. ಅವರ ಪರ ಎಲ್ಲರೂ ನಾವು ಶ್ರದ್ಧಾಂಜಲಿ ಚಿತ್ರಗಳು ಮಾಡಿದ್ದಾರೆ. ಒಳ್ಳೆಯ ಬಡತನದ ಯಾವ ರೀತಿ ಸಂಸಾರ ಮಾಡಬೇಕು, ಯಾವ ರೀತಿ ಜೀವನ ನಡಿಬೇಕು ಅನ್ನೋದು ಅಂಥ ಚಿತ್ರಗಳು ಮಾಡಿದ್ದಾರೆ ಅವರು.
ತೆಲುಗುನಲ್ಲಿ ಮಾಡಿದ್ರೆ ಕನ್ನಡ ಅತಿ ರಾಷ್ಟ್ರ ಜೊತೆಗೆ ಮಾಡಿದ ಹಳೆ ಪಿಕ್ಚರ್ ನೋಡಿವಿ. ಅದು ನೋಡಿ ನಾವು ಸಂಸಾರ ಹೆಂಗೆ ಮಾಡಬೇಕು, ಮನೇಲಿ ಯಾವ ರೀತಿ ನಡೀಬೇಕು ಆ ರೀತಿ ಭಾವನೆ ಅವರ ಹತ್ರ ಇದ್ದವು. ಸರೋಜಮ್ಮ ದೇವಿಯಿಂದ ಅತಿ ಹೆಚ್ಚು ಕಷ್ಟದ ಪಿಕ್ಚರ್ಗಳು ಮಾಡಿದವರು. ಬಿ ಸರೋಜಮ್ಮ ದೇವಿಯವರು ಕನ್ನಡ ಚಿತ್ರರಂಗದ ಮೇರು ನಟಿ ಎಂದೇ ಖ್ಯಾತಿಯಾಗಿದ್ದಂಥ ಬಿ ಸರೋಜಮ್ಮ ದೇವಿಯವರು ಇಂದು ನಮ್ಮನ್ನಗಲಿದ್ದಾರೆ. ಈ ಮೇರು ನಟಿಯನ್ನು ಕಳೆದುಕೊಂಡ ನಮ್ಮ ಕನ್ನಡ ಚಿತ್ರರಂಗ ಬಡವಾಗಿದೆ. ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ. ಆದ ಕಾರಣ ಇವತ್ತಿನ ದಿನ ಬಿ ಸರೋಜಾದೇವಿ ಕನ್ನಡ ಚಿತ್ರರಂಗದ ಒಂದು ಒಳ್ಳೆಯ ಸ್ಥಾನದಲ್ಲಿ ಹಳೆಯ ಚಿತ್ರಗಳಿಂದ ಹಿಡಿದು ಇದುವರೆಗೆ ಭಾಳ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ ಎನ್ನಿರುವ ಅಮ್ಮನವರು ಕರೋನಾ ಕಷ್ಟ ಕಾಲದಲ್ಲಿ ಚಿತ್ರರಂಗಕ್ಕೆ 2 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಸಾಧು ಕೊಟ್ಟಿಲ್ಲ ಅವರಿಗೆ ಕರೆದು 2 ಲಕ್ಷ ರೂಪಾಯಿ ಕೈಯಲ್ಲಿ ತಂದೆಗೆ ಕೊಟ್ಟು. ಎಲ್ಲರಿಗೂ ನಮಸ್ಕಾರ. ಇವತ್ತು ಕನ್ನಡ ಚಲನಚಿತ್ರರಂಗದ ಮೇರು ನಟಿ ಹಾಗೂ ದಕ್ಷಿಣ ಭಾರತದ ಪಂಚ ಭಾಷೆಗಳಲ್ಲಿ ನಟನೆ ಮಾಡಿರ್ತಕ್ಕಂತಹ ಬಿ ಸರೋಜಾದೇವಿಯವರು ತಮ್ಮ 87ನೇ ವಯಸ್ಸಿನ ನಿಧನರಾಗಿದ್ದಾರೆ. ಅವರ ಅತ್ಯುತ್ತಮ ಸೇವೆ ಚಿತ್ರರಂಗಕ್ಕಾಗಿದೆ. ಜೊತೆಗೆ ಅವರು ಆ್ಯಕ್ಚುಲಿ ಟೀಚರ್ ಆಗಬೇಕಂತ ಬಯಸಿದ್ರಂತೆ. ಅವರ ತಾಯಿಯ ಒತ್ತಾಯಕ್ಕೆ ಮಣಿದು ಅವರು ಜಿ ವಿ ಅಯ್ಯರ್ ಅವರ ಒಂದು ಕಣ್ಣಿಗೆ ಬೀಳ್ತಾರೆ. ನಂತರದಲ್ಲಿ ಅವರು ಒಳ್ಳೊಳ್ಳೆ ಪಾತ್ರ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಶ್ರೀಕೃಷ್ಣ ದೇವರಾಯ, ಅಕ್ಕಿಯಲ್ಲಿ ನಾಗೇಶ್ವರ ಜೊತೆ ಮಾಡಿದ್ದಾರೆ, ಯಡಿರಾಮ ಜೊತೆ ಮಾಡಿದ್ದಾರೆ, MGR ಜೊತೆ ಮಾಡಿದ್ದಾರೆ, ಹಿಂದಿ ನಟರ ಜೊತೆ ಮಾಡಿದ್ದಾರೆ. ಹೀಗೆ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿರ್ತಕ್ಕಂಥವರು ಒಂದು ಕಲಾದೇವಿಯ ಆರಾಧಕರಾಗಿದ್ದು, ಅವರು ತಮ್ಮ ಹುಟ್ಟೂರಲ್ಲಿ 2-3 ಶಾಲೆಗಳನ್ನು ಕಟ್ಟಿಸ್ಕೊಡ್ತಾರೆ. ಜೊತೆಗೆ ಅವರು ಸಹಾಯಹಸ್ತ ಮಾಡ್ತಾಯಿದ್ರು ಎಲ್ಲರಿಗೂ, ಬಂದವರಿಗೆಲ್ಲ. ಅಂಥವರನ್ನು ನಮ್ಮ ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ. ಇವತ್ತು ನಾವೆಲ್ಲರೂ ನಮ್ಮ ಗಂಗಾವತಿಯ ಪ್ರಸಿದ್ಧವಾಗಿರ್ತಕ್ಕಂತಹ ಸಂಗೀತ ಸ್ವರಾಂಜಲಿ ಕಲಾ ತಂಡ ಕಳೆದ 1 ವರ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದೀವಿ. ಗಂಗಾವತಿಯ ಪ್ರತಿ ಜನರಲ್ಲೂ ಈ ಒಂದು ಕಲಾ ತಂಡ ಹೆಸರು ಮಾಡಿದೆ. ಪರಶುರಾಮ್ ಸ್ಟುಡಿಯೋದಲ್ಲಿ ಬಿ ಸರೋಜದೇವ ಅಮ್ಮವರಿಗೆ ನಾವೆಲ್ಲರೂ ನುಡಿ ನಮನಗಳ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಅವರ ಹಾದಿಯಲ್ಲಿಯೇ ನಾವೆಲ್ಲರೂ ಕಲಾದೇವಿಯ ಆರಾಧನೆ ಮಾಡೋಣ. ಕನ್ನಡ ಭಾಷೆ, ನೆಲ, ಜಲಕ್ಕಾಗಿ ನಾವೆಲ್ಲರೂ ಸದಾ ಜಾಗೃತರಾಗಿರೋಣ ಅಂತ ಹೇಳ್ತಾ ಶ್ರೀಮತಿ ಬಿ ಸರೋಜಾದೇವಿ ಅವರಿಗೆ ಎಲ್ಲ ಕಲಾ ತಂಡದ ಪರವಾಗಿ ನನ್ನ ನುಡಿ ನಮನದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ನಮಸ್ಕಾರ.